ಇಡೀ ದೇಶದ ಜನ ದುಃಖದ ಒಂದು ಮಡುವಿನಲ್ಲಿ ನಡೆದಂತ ಒಂದು ಘಟನೆ, ಪಾಕಿಸ್ತಾನ ಪ್ರಾಯೋಜಿಕ ಉಗ್ರಗಾಮಿಗಳಿಗೆ ಬೆಂಬಲ ಕೊಟ್ಟು ನಮ್ಮ ಭಾರತದ ಸಿವಿಲಿಯನ್ಸ್ ಬಗ್ಗೆ, ನಾಗರಿಕರ ಮೇಲೆ, ಪ್ರವಾಸಕ್ಕೋಸ್ಕರ ಬಂದಂತ ಜನರ ಮೇಲೆ ಅಟ್ಯಾಕ್ ಮಾಡುವ ಮುಖಾಂತರ ಸುಮಾರು 26ಗಿಂತ ಹೆಚ್ಚಿನ ನಾಗರಿಕರು ಜೀವವನ್ನ ತೆತ್ತರು. ಈ ರೀತಿಯಂತ ಹೇಡಿತನದ ಒಂದು ಕೆಲಸವನ್ನ ಪಾಕಿಸ್ತಾನ ಪ್ರಾಯೋಗಿಕ ಉಗ್ರಗಾಮಿಗಳು ಮಾಡಿದ್ದಾರೆ. ಹೊರಗಡೆಯಿಂದ ಬಂದು ವಿಷ ಹಾಕಿದ್ರೆ ಜೀವ ಉಳಿಸ್ಕೊಬಹುದು, ಆದ್ರೆ ಮನೆ ಒಳಗಿದ್ದಂತವ್ರೆ ಅಂದ್ರೆ ಜಮ್ಮು ಕಾಶ್ಮೀರಲ್ಲೇ ವಾಸ ಮಾಡ್ಕೊಂಡಿದ್ದಂತ ವ್ಯಕ್ತಿಗಳನ್ನ ಉಗ್ರಗಾಮಿಗಳಾಗಿ ಪರಿವರ್ತನೆ ಮಾಡಿ ಅದ್ರ ಮುಖಾಂತರ ದೇಶದ ಮೇಲೆ ಈ ರೀತಿಯಂತ ಒಂದು ಘಟನೆಯನ್ನ ನಡೆದು ಹೋಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಬಿಗಿಯಾದ ನಿಲುವನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ದೇಶದ ಸಿಂಧು ನದಿಯ ನೀರನ್ನ ಕುಡಿದು ನಮಗ್ ವಿಷ ತಕ್ಕುವಂತ ಈ ಪಾಕಿಸ್ತಾನ ಜನರಿಗೆ, ಪಾಕಿಸ್ತಾನ ಸರ್ಕಾರಕ್ಕೆ ಬುದ್ಧಿಯನ್ನ ಕಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಈಗಾಗಲೇ ಆ ಇಂಟರ್ನ್ಯಾಷನಲ್ ಟ್ರೀಟಿ ಏನಿತ್ತು ಅವ್ರಿಗೆ ನೀರನ್ನು ಕೊಡುವಂಥದ್ದು, ಆ ಒಂದು ವಾಗ್ದಾನವನ್ನ ಹಿಂತೆಗೆದುಕೊಂಡಿದ್ದಾರೆ. ಗಡಿ ಪ್ರದೇಶವನ್ನು ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಪಾಕಿಸ್ತಾನ ಎಂಬಸಿ ಒಳಗೆ ಸಿಬ್ಬಂದಿಯ ಕಮ್ಮಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೆ ಪಾಕಿಸ್ತಾನಗಳು ಯಾರು ಭಾರತದಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಾಳೆ 30ನೇ ತಾರೀಕು ಒಳಗೆ ಅವರ ದೇಶಕ್ಕೆ ಹೋಗ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ರೀತಿ ರಾಜತಾಂತ್ರಿಕವಾದಂತ ಬಿಗಿಯಾದ ಒಂದು ನಿಲುವನ್ನ ಗೌರವಂತ ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳುವ ಮುಖಾಂತರ ಈ ರೀತಿ ಈ ಉಗ್ರವಾದಕ್ಕೆ ಬೆಂಬಲ ಕೊಡುವಂತ ಸರ್ಕಾರಗಳಿಗೆ ದೇಶಗಳಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಈ ಸಂದರ್ಭ ಇಡೀ ದೇಶದ ಜನ ಒಂದಾಗಿ, ಒಬ್ಬೊಬ್ಬ ಪ್ರಜೆನೂ ಕೂಡ ಒಂದಾಗಿ ಇವತ್ತು ಮೋದಿಜಿಯವರ ಜೊತೆಗೆ, ದೇಶದ ಜೊತೆಗೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೊಂದು ಮಾತು ಏನಂದ್ರೆ ಅವ್ರದ್ದು ಕರ್ನಾಟಕದಲ್ಲಿ ಸುಮಾರು ಕಡೆಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಮಂಜುನಾಥ್ ರಾವ್ ಮತ್ತು ಸುಮಾರು ಜನರು ಅವ್ರ ಜೊತೆಗೆ ಈ ತರ ಟೆರರ್ ಅಟ್ಯಾಕ್ ಅಲ್ಲಿ ಆಯ್ತಂತ. ಸೊ ಅವ್ರ ಮನೆಗಳಿಗೆ ಎಲ್ಲ ಏನಾದ್ರೂ ಸೌಲಭ್ಯ ಮಾಡ್ಕೊಡ್ತಾರೆ ಸರ್ಕಾರದಿಂದ? ರಾಜ್ಯ ಸರ್ಕಾರ 10 ಲಕ್ಷ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ ಬೆಂಬಲವಾಗಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರಿಂದ 1 CR ಘೋಷಣೆ ಮಾಡಿದ್ದಾರೆ ಅಂತ ನಾನು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೀನಿ. ಅಂದ್ರೆ ಆ ಮಗುವಿನ ವಿದ್ಯಾಭ್ಯಾಸಕ್ಕೆ ಏನ್ ಮಾಡ್ಬೇಕು, ನಾವು ನಮ್ಮ ಶಾಸಕರು ಅದಕ್ಕಲ್ಲಿ ನಮ್ದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಅವ್ರು ಒಪ್ಕೊಂಡ್ರೆ ಕುಟುಂಬ ನಮ್ಮ ಇದೆಲ್ಲ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಏನ್ ಬೇಕು ನಾನು ಕೂಡ ಗಮನವನ್ನ ಕೊಡ್ತೀನಿ.